ಸುಗ್ಗಿ ಹಬ್ಬ ಸಂಕ್ರಾಂತಿ ಇನ್ನೇನು ಬೆಂಗಳೂರಿನಲ್ಲಿ ಕಳೆಗಟ್ಟಿದೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆ BBMPಯ ಮಾಜಿ ಉಪಮಹಾಪೌರರಾದ ಹೇಮಲತಾ ಗೋಪಾಲಯ್ಯನವರು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಸಂಕ್ರಾಂತಿ ಹಬ್ಬ ಇನ್ನೇನು ಬರ್ತಾ ಇದೆ, ತಾವು ಕೂಡ ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡ್ತೀರಿ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆ, ಹೇಗೆ ತಯಾರಿ ನಡೆದಿದೆ? ಸಂಕ್ರಾಂತಿ ನಮ್ಮ ರೈತರ ಹಬ್ಬ, ಅದರಲ್ಲೂ ಒಕ್ಕಲುತನದ ಹಬ್ಬ. ಕಣದ ರಾಶಿಯನ್ನ ಹಾಕಿ ರಾಗಿ ಆಗಿರ್ಬೋದು, ನಾವು ಬೆಳೆದಂತ ಬೆಳೆನ ಒಂದು ಕಣದಲ್ಲಿ ಹಾಕಿ ಇದನ್ನ ಪೂಜೆ ಮಾಡುವಂತ ಒಂದು ಕೆಲಸ. ಆಮೇಲೆ ಹಸುಗಳನ್ನ ಪೂಜೆ ಮಾಡಿ ಸಾಯಂಕಾಲ ಆದ್ಮೇಲೆ ಕಿಚ್ಚಾಯಿಸುವಂಥ ಕೆಲಸ. ನಮ್ಮ ಇಡೀ ಕ್ಷೇತ್ರದಲ್ಲಿ ಹಲವಾರು ಕಡೆ ದೇವಸ್ಥಾನಗಳಲ್ಲಾಗಿರ್ಬೋದು, ಹಸುಗಳು ಎಲ್ಲಿ ಸಾಕಿರ್ತಾರೆ ಅಲ್ಲಿ ಕಿಚ್ಚಾಯಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿರ್ತದೆ. ನಾವೆಲ್ಲ ಕಡೆ ಎಲ್ಲೆಲ್ಲಿ ಕಿಚ್ಚಾಯಿಸ್ತಾರೆ ಮತ್ತು ಎಲ್ಲೆಲ್ಲಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ ಅಲ್ಲೆಲ್ಲ ವಿಸಿಟ್ ಕೊಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡ್ಬರ್ತೀವಿ. ನಂದಿನಿ ಲೆವೆಲಲ್ಲಿ ಬಹಳ ಒಂದು ವಿಶೇಷವಾಗಿ ಸಂಕ್ರಾಂತಿ ಉತ್ಸವವನ್ನು ಆಚರಿಸುವಂಥ ಕಾರ್ಯಕ್ರಮವನ್ನು ನಾನು ಮತ್ತು ನಮ್ಮ ಅಲ್ಲಿರುವಂಥ ಕೌನ್ಸಿಲರ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾರೋಂಥ ಕೆಲಸಗಳು. ಹಾಗಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಎಲ್ಲರ ಬಾಳನ್ನು ಸುಖವನ್ನು ತರಲಿ, ನೆಮ್ಮದಿಯನ್ನು ತರಲಿ, ಸುಖ ಶಾಂತಿ ಕೊಟ್ಟು ನೆಮ್ಮದಿಯನ್ನು ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮೇಡಮ್, ಹೊಸ ವರ್ಷ ರಾಜಕೀಯ ಪರ್ವ ತಮ್ಮದು ಹೇಗಿರುತ್ತೆ? ಈಗಾಗಲೇ ನಾನು ಮಾನವ ಸದಸ್ಯರಾಗಿ ಕೆಲಸ ಮಾಡಿದ್ದೀನಿ, ಡೆಪ್ಟಿ ಮೇಯರಾಗಿ ಕೆಲಸ ಮಾಡಿದ್ದೀನಿ, ಟ್ಯಾಕ್ಸ್ ಆ್ಯಂಡ್ ಫೈನಾನ್ಸ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ನೋಡೋಣ, ಅವಕಾಶ ಸಿಗಲಿ, ಬೇರೆಗೂ ಸಿಗಲಿ ಅಂತ ಅವಕಾಶ ನಾನು ಇಷ್ಟಪಡ್ತೀನಿ. ಸೊ ಇದು ಹೇಮಲತಾ ಗೋಪಾಲಯ್ಯ ಅವ್ರ ಮಾತಾಗಿತ್ತು. ಒಟ್ಟಾರೆ ರಾಜಕೀಯ ಹೊಸ ಪರ್ವ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಚಂದ್ರಶೇಖರ್ ಯಲಬುರ್ತಿ, ಸಮಗ್ರ